ಯಾಕೆ ಆಟೋದಲ್ಲಿ ಕೂತವ್ರೆ? ಕ್ರೇಜಿ ರೈಡು ಅನ್ಕೋ. ಯಾವ್ದೋ ಟಯಾಂಟೋಲ ಅಂತ ಹೋಗ್ಬಿಟ್ಟು ಕಾಲೆಲ್ಲ ಟುಲ ಆಗೋಯ್ತಲ್ಲ. ಮುಳುಗ್ಸೆ ಅವಳ ಮುಳುಗ್ಸೆ. ಅಣ್ಣ ಆಟೋಗ್ರಾಫ್. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಯುವ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಸೊ ಇವಾಗ ಎಲ್ಲಿದ್ದೀವಪ್ಪ ಅಂದರೆ ವಿ ಆರ್ ಇನ್ ವಂಡರ್ಲಾ ಗೈಸ್. ಇವತ್ತು ಏನು ಗೊತ್ತಿಲ್ಲ, ಸೊ ವಂಡರ್ಲಾಗೆ ಬರಬೇಕು ಅನಿಸ್ತು. ಒಂದು 3 months ಬ್ಯಾಕೆ ಅನಿಸ್ತು. ಸೊ ನಾವು ಅಪ್ಪಂದು ಆ ಥರ ಎಲ್ಲ ಆಯಿತು ಅಂತ ಬಂದಿರಲಿಲ್ಲ. ಸೊ ಇವಾಗ ಬಂದಿದ್ದೀವಿ ಮಸ್ತ್ ಮಜಾ ಮಾಡೋಕ್ಕೆ. ಇವತ್ತೇನೋ ದೇವ್ರ ದಯ ಅನ್ಕೋಬೋದು. ಎಷ್ಟು ಒಂದು ತಿಂಗಳಿಂದ ಮಳೆ ಇತ್ತು ಗೈಸ್. ಇವತ್ತು ನಾವು ಬರ್ತೀವಿ ಅಂತಲೇ ಸೂರ್ಯದೇವ ಫುಲ್ಲು ಬಿಸಿಲು ಕೊಟ್ಬಿಟ್ಟವನೆ. ಅದೇ ಜೋಶಲ್ಲಿ ಫುಲ್ಲು ಇವಾಗ ನೀರಲ್ಲೂ ಬಿದ್ದು ಒದ್ದಾಡ್ಬಿಡೋದೆ. ಸೊ ಇವ್ರ ಅಷ್ಟರಲ್ಲಿ ಇವರಿಬ್ಬರು ಬೇರೆ ನಾನು ಕರ್ಕೊಂಬಂದಿದ್ದೀನಿ. ಅದೇನು ಮಾಡ್ತಾರ ಏನೋ ಗೊತ್ತಿಲ್ಲ, ಏನೋ ಗೊತ್ತಿಲ್ಲದೆ ಇರಂಗೆ ನಿಂತವ್ರೆ. ಏನೇ ಆದರೂ ಗೈಸ್ ಬಾಯ್ಸ್ ಇರಬೇಕು. ಬಾಯ್ಸ್ ಏನು ಗೊತ್ತಾ, ಜಾಸ್ತಿ ಫ್ರೆಂಡ್ಸ್ ಗ್ಯಾಂಗ್ಸ್ ಇರಬೇಕು. ಬಟ್ ಎಲ್ಲ ಅವ್ರವ್ರದ್ದೇ ಆದಂಥ ಕೆಲಸದಲ್ಲಿ ಬ್ಯುಸಿ. ಸೊ ನಾವೇ ಬಂದ್ವಿ. ಸೊ ಅಂದರೂ ನಮ್ಮ ಹುಡುಗರು ಇದ್ರೇ ಮಸ್ತ್ ಮಜಾ. ಇವರಿಬ್ಬರನ್ನ ಕರ್ಕೊಂಬಂದಿದ್ದೀನಿ. ಅದೇನು ಮಜಾ ಮಾಡ್ತೇವೋ, ಫನ್ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಇವಾಗ ಟಿಕೆಟ್ ಎಲ್ಲ ತಗೊಂಡಾಯಿತು. ಸೊ ಇವಾಗ ಲಾಕರ್ ರೂಮ್ಗೆ ಹೋಗ್ಬೇಕು. ಫಸ್ಟ್ ಫ್ಲೋರ್ ಅಂತೆ. ಸೊ ಡ್ರೆಸ್ ಚೇಂಜ್ ಮಾಡಿಕೊಂಡು ಒಳಗೆ ಹೋಗದೆ ಗೈಸ್. ಇವಾಗ ಡ್ರೆಸ್ ಚೇಂಜ್ ಎಲ್ಲ ಮಾಡ್ಕೊಂಡು ಬಂದಾಯಿತು. ಸೊ ಇವಾಗೆಲ್ಲ ಟ್ರ್ಯಾಕ್ ಸೂಟಲ್ಲಿ ಬಂದಿದ್ದೀವಿ. ಊರೆಲ್ಲ ರೆಡಿ, ಅವಳೆಲ್ಲೆಲ್ಲ ಹೋಯ್ತು. ಸೊ ಇವಾಗ ಹೋಗಿ ಮಜಾ ಮಾಡೋದೆ. ಸೊ ಫಸ್ಟು ನಾವು ಡ್ರೈ ಗೇಮ್ಸ್ ಆಡ್ಬಿಡ್ಬೇಕು. ಅದೇ ಫಸ್ಟ್ ಇವಾಗಿರೋದು. ಸೊ ಹೋದ್ಸೋದು ಲಾಸ್ಟ್ ಟೈಮ್ ಬಂದಾಗ ಫಸ್ಟು ಡ್ರೈ ಗೇಮ್ಸು, ಆಮೇಲೆ ವಾಟರ್ ಗೇಮ್ಸ್ ಆಡೋಣ. ಗೈಸ್ ಲಾಸ್ಟ್ ಟೈಮ್ ಬಂದಾಗ ನಾವು ಇದೇ ಆಡಿರಲಿಲ್ಲ, ಅದು ರೋಲರ್ ಕೋಸ್ಟರ್ ಆಡಿರಲಿಲ್ಲ. ಅದೊಂದು ಮಿಸ್ ಆಗಿತ್ತು. ಇನ್ನೆಲ್ಲ ಆಟ ಆಡಿದ್ದು ಅದು ಮಿಸ್ ಆಗಿತ್ತು. ಸೊ ಇವಾಗ ಅದನ್ನು ಆಡಲೇಬೇಕು ಫಸ್ಟ್. ಅದಕ್ಕೆ ರೋಲರ್ ಕೋಸ್ಟರ್ಗೆ ಹೋಗ್ಬಿಡೋಣ ಅಂತ ಸ್ಕೆಚ್ ಹಾಕಿದ್ವಿ. ಆ ಬಿಸಿಲು ಬತ್ತಾಯಿರಿ ಚೂರೇ. ಹಾಗೆ ಬಂದರೆ ಚೂರು ನೋಡ್ರಿ. ಓ ಗೈಸ್, ಇಲ್ಲಿಗೆ ಬಂದರೆ ಮಜಾ ಅಂದರೆ ಹುಡುಗರ ಜೊತೆ ಒಂದು 10-15 ಜನ ಬರಬೇಕು. ಇವ್ರು ನೋಡಿ, ಇವ್ರಿಬ್ರನ್ನ ಕರ್ಕೊ ಬಂದಿದ್ದೀನಿ. ಒಂದು ಕಂಟೆಂಟ್ ಕೊಡಲ್ಲ, ಏನು ಕೊಡಲ್ಲ. ಮಾಡಬೇಡ, ನಾವು ಎಂಜಾಯ್ ಮಾಡ್ತೀವಿ ಬಾ. ಬಟ್ ಒಂದು ಕಂಟೆಂಟ್ ಕೊಡಲ್ಲ, ಏನು ಕೊಡಲ್ಲ. ಏನು ಮಾಡ್ತಾರೋ ಫನ್ನಾಗಿ ತಗೊಂಡು ಹೋಗೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು. ಸೊ ಇವಾಗ ಟೈಮ್ ವೇಸ್ಟ್ ಮಾಡ್ಬೋದು. 12 ಗಂಟೆ ಬೇರೆ ಆಗ್ಬಿಟ್ಟೈತೆ. ಸೊ ಇವಾಗ ಬೇಗ ಹೋಗ್ಬಿಡೋಣ. ಅಲ್ಲೇ ಕಾಣ್ತಾ ಇಲ್ವಾ? ಸ್ಟಾರ್ಟಿಂಗ್ ಅದು ಹೋಗ್ಬಿಡೋಣ, ಇಲ್ಲ ಮೇಲ್ಗಡೆ ಡ್ರಾಪ್ಗೆ ಹೋಗೋಣ. ಏನು ಆ್ಯಕ್ಚುಲಿ ಇವತ್ತು ವೆದರು ಸ್ವಲ್ಪ ಕೂಲ್, ಸ್ವಲ್ಪ ಬಿಸಿಲು ಥರ ಇದೆ. ನಾವು ಮೇ ಬಿ ಬರಬೇಕು ಅಂದ್ಕೊಂಡಾಗ ಅಯ್ಯೋ ಮಳೆ ಬಂದ್ಬಿಡುತ್ತೆ ಫುಲ್ಲು ಅಂತ ಅಂದ್ಕೊಂಡಿದ್ವಿ. ಬಟ್ ಚೆನ್ನಾಗಿದೆ ಒಂಥರ. ಅಲ್ಲಿ ಎಲ್ಲರಿಗೂ ಮಿಕ್ಸೋ ರುಬ್ತವ್ರಲ್ಲಿ ಚೆನ್ನಾಗಿ. ನಾವು ಯಾವುದು ಎಲ್ಲ ಇನ್ನೂ ಸ್ಟಾರ್ಟ್ ಇಲ್ಲ ಅನ್ಸುತ್ತೆ ಕಣೆ. ಸ್ಟಾರ್ಟ್ ಇಲ್ಲ, ಬೇರೆ ಗೇಮ್ಸ್ ಆದರೂ ಮಿಕ್ಸರ್ ಆದರೂ ಆಡ್ಬೋದಿತ್ತಾನೆ. ಯಾವ್ದು ಓಸತಿ ಗೈಸ್ ಮಿಕ್ಸರ್ ಅಂದ್ಬಿಟ್ಟು ನಮ್ಗೆ ಅಲ್ಲಿ ವಾಂತಿ ಮಾಡಿಸ್ಬಿಟ್ಟಿದ್ದಾರೆ ಅಂತ. ಅಂದರೆ ವಾಂತಿ ಮಾಡಿರಲಿಲ್ಲ, ಆ ಥರ ಸಿಚುವೇಶನ್ ಆಗ್ಬಿಟ್ಟಿತ್ತು. ಓಹೋ ಹೋ ಗೈಸ್, ನೋಡ್ತಾ ಇದ್ದೀರಾ ಅಲ್ಲಿ ಎಷ್ಟೊಂದು ಕ್ಯೂ. ಇದಕ್ಕೆ ಟೈಮ್ ನೋಡಿ. ಇದು ಯಾರು ಆಡಲ್ಲ. ಇದು ಯಾಕಂದರೆ ನಮ್ಮ ಏರಿಯಾದಲ್ಲಿ ಎಕ್ಸಿಬಿಷನ್ ಎಲ್ಲ ಆಗ್ತಾರೆ ಇದನ್ನ. ಅದಕ್ಕೆ ಅದೆಲ್ಲ ನಮ್ಮ ಏರಿಯಾ ಎಕ್ಸಿಬಿಷನ್ ಬಂದಾಗ ಹಾಕ್ತಾರೆ. ಸೊ ಅದಕ್ಕೆ ಯಾರು ಹೋಗಲ್ಲ. ಇದನ್ನ ಹಾಕಲ್ವಲ್ಲ. ಸೊ ಅದಕ್ಕೆ ಇದನ್ನ ಆಡೋಣ ಅಂತ ಎಲ್ಲ ನಿಂತ್ಕೊಬಿಟ್ಟವ್ರೆ. ಅದೇನು ಮಾಡ್ತಾರೋ ಇದನ್ನೇ 1 hour ಆಗುತ್ತೆ ಅನ್ಕೊತೀನಿ ಮೋಸ್ಟ್ಲಿ. ಇದೇ ಇಷ್ಟು ಉದ್ದ ನಿಂತವ್ರೆ. ನಾವು ಅಷ್ಟರಲ್ಲಿ ಆ ಕಡೆ ಬೇರೆ ನೋಡೋಣ. ಮಿಕ್ಸರ್ ರೋಲ್ ಸ್ವಿಂಗು, ಆ ಸ್ಪೈಡಿ ಹತ್ರ ಹೋಗೋಣ ಬಾ. ಹೊಸತಿ ಆಡಿದ್ವಲ್ಲ ಸ್ಟಾರ್ಟಿಂಗ್. ವಂಡರ್ಲಾ ಈ ಕಪ್ಪನ್ ಸಾಸರು ಎಲ್ಲ ಈ ಮಕ್ಕಳಿಗೆ ಸರಿ. ಅದೇ ಯಾವುದೋ ಗೊತ್ತಿಲ್ಲ. ಅಲ್ಲಿ ಹೋಗ್ಬಿಟ್ರೆ ಗಾಯ್ಸ್ ಎಲ್ಲ ಬಾಯಿಗೆ ಬಂದ್ಬಿಡ್ತದೆ. ಎಲ್ಲ ನೋಡಿದ್ರೆ ಫೈನಲ್ ಡೆಸ್ಟಿನೇಷನ್ ಜ್ಞಾಪಕ ಬರ್ತಾ ಇದೆ. ಯಾವುದೋ ಒಂದು ಸ್ಕ್ರೂ ಬಿದ್ದೋಗ್ಬಿಟ್ಟು ಯಾವುದೋ ಒಂದು ಇಲ್ಲೇ ಇದು ಕೂಗ್ತೀವೋ ಅವರಲ್ಲಿ. ಅಂದರೆ ಈ ವೆದರಲ್ಲಿ ಯಾರು ಬರ್ತಾರೆ, ಜನನೇ ಇರಲ್ಲ ಅಂದ್ಕೊಂಡು ಬಂದರೆ ಇಲ್ಲೂ ಜನ ಅವರೇ, ಇಲ್ಲೂ ಆಡಿಸ್ತವ್ರೆ, ಎಲ್ಲೆಲ್ಲೂ ಜನ. ಬರೀ ಒಣ ಎಲ್ಲೆಲ್ಲೂ ಜನ.
ಗಾಯ್ಸ್ ಕ್ರೇಜಿ ಕ್ರೇಜಿ ರೈಡು ಅನ್ಕೋ. ಯಾವುದೋ ಟಯಾಂಟುಲ ಅಂತ ಹೋಗ್ಬಿಟ್ಟು ಕಾಲೆಲ್ಲ ಟುಲ ಆಗೋಯ್ತಲ್ಲ. ಯಪ್ಪ ಕ್ರೇಜಿ ರೈಡ್ ಬಲ್ಲ. ನಾವು ಲಾಸ್ಟ್ ಟೈಮ್ ಬಂದಿದ್ದಾಗ್ಲೂ ಫಸ್ಟ್ ರೈಡ್ ಅದೇ ಮಾಡಿದ್ದು. ಈಗಲೂ ಸ್ಟಾರ್ಟಿಂಗ್ ಅಲ್ಲಿಂದನೇ ಮಾಡ್ತಾಯಿದ್ದೀವಿ. ಸೊ ಈಗ ಇದಕ್ಕೆ ಹೋಗ್ಬೇಕು ರೋಲರ್ ಕೋಸ್ಟರ್ಗೆ. ಎಷ್ಟು ಟೈಮ್ ವೇಸ್ಟ್ ಆದ್ರೂ ಪರವಾಗಿಲ್ಲ, ಇದನ್ನು ಆಡಲೇಬೇಕು. ಯಾಕಂದರೆ ಅದೆಲ್ಲ ಲಾಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ, ಇದೊಂದು ಮಾಡಿಲ್ಲ. ಇದು ಲಾಸ್ಟ್ ಟೈಮು ಹಂಗೆ ಬಿಟ್ಬಿಟ್ಟೋಗಿದ್ದೀವಿ. ಈ ಟೈಮ್ ಬಿಡೋಕ್ಕೆ ಚಾನ್ಸೇ ಇಲ್ಲ. ಲೇಟ್ ಆದರೂ ಪರವಾಗಿಲ್ಲ, ವಾಟರ್ ಗೇಮ್ಸ್ ಲೇಟ್ ಆದರೂ ಪರವಾಗಿಲ್ಲ. ಸೊ ಇದು ನಾಡ್ಬಿಟ್ಟೆ ನೆಕ್ಸ್ಟ್ ಹೋಗೋದು. ಹೆಂಗನ್ನಿಸ್ತು? ಇವಳು ಗಾಳಿಲಿ ಎತ್ತಿ ಹೇಳ್ತಾ ಇದ್ಲೇನೆ ಇವಳು. ಹಲೋ ಮೇಡಮ್. ಗಾಯ್ಸ್ ಇವಾಗ ವೇವ್ ರೈಡ್ ಹತ್ರ ಬಂದಿದ್ದೀವಿ. ಸೊ ಇದು ವೇವ್ ರೈಡ್. ಇದಾದಮೇಲೆ ನೆಕ್ಸ್ಟು ಎಲ್ಲಿ ಡ್ರಾಪು. ಚಿಕ್ಕದೊಂದು ಐತೆ, ದೊಡ್ಡದೊಂದು ಐತೆ. ದೊಡ್ಡದಕ್ಕೆ ಇಷ್ಟೊಂದು ಜನ ನಿಂತವ್ರೆ. ಅದೇಂತಿ ಅಂತ ಗೊತ್ತಿಲ್ಲ. ಏನಕ್ಕೆ ಅಂದರೆ ಎಂಜಾಯ್ ಮಾಡೋಕ್ಕೆ. ಸೊ ಇವೆಲ್ಲ ಮುಗಿಸ್ಕೊಂಡು ಫಸ್ಟ್ ಮೇಲ್ಗಡೆ ಮುಗಿಸ್ಕೊಂಡು ಆಮೇಲೆ ಒಂದು 2 ಗಂಟೆ ಮೇಲೆ ವಾಟರ್ ಗೇಮ್ಸ್ ಆಡೋಕ್ಕೆ ಒಂದು 2 ಗಂಟೆ ಮೇಲೆ ಹೋಗ್ಬೇಕು. ಇವತ್ತೇನೋ ಸೂರ್ಯ ನಮ್ಮ ಕಡೆನೇ ಅವನಿಗೆ. ಅವತ್ತೆಲ್ಲ ಬಿಸಿಲಿಲ್ಲ ಗೈಸ್, ಇವತ್ತೇ ಬಿಸಿಲು. ಇನ್ನೊಂಚೂರು ಬಿಸಿಲು ಹೋಗ್ಬಿಟ್ರೆ ನೀರೊಳಗೆ ಬೀಳೋಕ್ಕೆ ಸಕ್ಕತ್ತಾಗಿರುತ್ತೆ ಗೈಸ್. ಇವಾಗ ನಮ್ಮ ಅಕ್ಕ ಈ ರೇಟ್ನ ಮುಗಿಸ್ಕೊಂಬತ್ತವಳೆ. ಇವಾಗ ನೆಕ್ಸ್ಟ್ ನಾವು ಹೋಗ್ಬೇಕು. ಹೆಂಗಿರುತ್ತೋ ಅಂತ ನಮ್ಗೆ ಗೊತ್ತಿಲ್ಲ. ಈಗ ಅವಳನ್ನ ಕೇಳ್ತೀನಿ. ಬಂದ್ಲು ಇನ್ನೇನು ಬಂದ್ಲು. ಆಗಲೇ ಸಕ್ಕೆ ಸುರಿಸ್ಕೊಬಿಟ್ಟವಳೆ. ಟಕ್ಕಂತ ಹೋಗು. ಟಕ್ 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 ಟಕ್. ಗೈಸ್ ಇಲ್ಲಿಂದ ಇಡೀ ಇದೆ ಕಾಣುತ್ತೆ, ನೋಡ್ಕೊಬಿಡ್ರಿ. ನಾವು ಫುಲ್ಲು ಈಗ ನಿಮ್ಗೆ ಹೆಂಗೆ ಕಾಣಿಸಿದೆ ಗೊತ್ತಿಲ್ಲ. ಸೊ ಇಲ್ಲ ಪೌಚ್ ಹಾಕಿದ್ದೀನಲ್ಲ, ಸೊ ವಿಡಿಯೋ ಕ್ಲಾರಿಟಿ ಸ್ವಲ್ಪ ಇದಾಗಿರ್ಬೋದು. ಸೊ ಇಲ್ಲಿಂದ ಈಗ ಸಖತ್ತಾಗಿರುತ್ತೆ. ನೋಡೋಣ ನೆಕ್ಸ್ಟ್ ಗೈಸ್ ಅದಕ್ಕೆ ಹೋಗ್ಬೇಕು. ಅದಾದಮೇಲೆ ರೋಲರ್ ಕೋಸ್ಟರ್ ಆದಮೇಲೆ ನೆಕ್ಸ್ಟ್ ವಾಟರ್ ಸ್ಪ್ಲಾಶು, ಆಮೇಲೆ ಆ ಕಡೆ ಎಲ್ಲ ವಾಟರ್ದು. ಸೊ ಲೆಟ್ಸ್ ಗೋ ಗೈಸ್. ಎಲ್ಲ ಲಾಕ್ ಮಾಡಿದ್ರು, ಒಬ್ಬೊಬ್ರದ್ದೇ ಲಾಕ್ ಮಾಡ್ತವ್ರೆ. ಸಮಿ, ಆರ್ ಯು ಎಕ್ಸೈಟೆಡ್? ಗೈಸ್ ಇದೇನು ಗೊತ್ತಾ, ಒಂದು ಹಿಂಗೆ ಹೋಗ್ಬಿಟ್ಟು ಅಲ್ಲಿ ತನಕ ಹೋಗುತ್ತೆ ಅದು ವಾಪಸ್ಸು. ಹಿಂಗೋ ಹಿಂದೆ ಬರುತ್ತಲ್ಲ, ಅದೇ ಮಜಾ ಇರೋದು. ಒಳಗೆಲ್ಲ ಒಂದೊಂದು ಥರ ಆಗುತ್ತೆ ಅವಾಗ. ನಿಮ್ಗೆ ಆದಷ್ಟು ಹಿಂಗೆ ಕೈಯಲ್ಲಿ ಹಿಡ್ಕೊಂಡೆ ತೋರಿಸ್ತೀನಿ. ಸೊ ಕತ್ತಿಗೆ ಹಾಕ್ಕೊಂಡಿದ್ದೀನಿ. ಇನ್ನೂ ಒಳಗೋಗ್ಲಿ ತಾಳು ಗೊತ್ತಾಗುತ್ತೆ. ಓ ಯಾರೋ ಬಾಯಿ ಪಡ್ಕತ್ತವನೇ. ಗೈಸ್ ನಾನು ನಿಮ್ಗೆ ಹೆಂಗೆ ತೋರಿಸ್ತಾ ಇದ್ದೀನಿ ಅಂದರೆ ಒಂದು ಕೈ ಹಿಡಿದಿದ್ದೀನಿ ಫೋನ್ನ. ಯಪ್ಪ ಟೈಮ್ ತಿನ್ನುವ ಸಮಯ ಕೊಡ್ರು, ನನಗೆ ಬಿಚ್ಚು ಕೊಟ್ಬಿಟ್ಟ ನೀನು. ವಾವ್ ಗೈಸ್ ಮ್ಯಾಗ್ನಮ್. ಇವಾಗ ನೆಕ್ಸ್ಟ್ ಯಾವುದಕ್ಕೆ ಹೋಗೋದು ಅಂತ ಐಸ್ ಕ್ರೀಮ್ ತಿನ್ಬಿಟ್ಟು ಡಿಸೈಡ್ ಮಾಡು. ನಿಂತ್ಕೊಂಡು ವೆಯ್ಟ್ ಮಾಡೋ ಅಷ್ಟಲ್ಲೇ ನಮ್ಮ ಐಸ್ ಕ್ರೀಮ್ ಖಾಲಿ ಆಗುತ್ತೆ ಅಲ್ರೋ. ಹಾಂ ಗೈಸ್ ಈಗ ಫ್ಲ್ಯಾಶ್ ಹತ್ರ ಬಂದಿದ್ದೀವಿ. ವಾಟರ್ ಸ್ಪ್ಲ್ಯಾಶ್. ಬೇಗ ಇಲ್ಲೂ ರಶ್ ಇಲ್ಲ, ಏನಿಲ್ಲ. ಅಲ್ಲಿ ನೋಡ್ರಿ ಬುಲೆಟ್ ರಕ್ಷಕ್ ಬುಲೆಟ್ ಮತ್ತು ರಮಾಲ್ ಅವ್ರು ಬಂದವ್ರೆ. ಅವರು ಆಟ ಆಡೋಕ್ಕೆ ಬಂದವ್ರೆ ಫುಲ್ಲು. ಏನೋ ಅದು ವಾಟರು ಇದು ಅಲ್ಲೂ ರಶ್ಶೆ ಇಲ್ಲೂ ರಶ್ಶೆ. ಅವರೇನೋ ಶೂಟೇನೋ ತೆಗಿತವ್ರೆ. ಓ ಇದು ಕಣೆ ಯಾವ್ದು ಯಾವ ಶೋ ಬತ್ತೈತಲ್ಲ ಈಗ, ಭರ್ಜರಿ ಬ್ಯಾಚುಲರ್ಸ್ದೇನೋ ಏನೋ ಫೈನಲ್ದೇನೋ ಪ್ರೋಮೋ ಗೀಮೋ ತೆಗಿತವ್ರೆ. ರಕ್ಷಕ್ ಬುಲೆಟು ಮತ್ತು ರಮೋಲಾ. ರಕ್ಷಕ್ ಬುಲೆಟ್ ಅಣ್ಣ, ರಕ್ಷಕ್ ಬುಲೆಟ್ ಅಣ್ಣ, ಬುಲೆಟ್ ಅಣ್ಣ, ಆಟೋಗ್ರಾಫ್ ಬುಲೆಟ್ ಅಣ್ಣ. ಅಣ್ಣ ಅಣ್ಣ, ಅಕ್ಕ ಅಕ್ಕ, ರಕ್ಷಾ ಕಣ್ಣಿಂಗೆ ಏನು ಅವ್ನು ಮಾತ್ರ ಡೈರೆಕ್ಟಾಗಿ ಬಿಟ್ಬಿಟ್ರು. ಶೂಟಿಂಗ್ಗೋಸ್ಕರ ಬಿಟ್ಟವ್ರು ಅಷ್ಟೇ. ಇಲ್ಲಿ ಏನೋ ಮಾಡ್ತಾವನೆ, ಏನೋ ಶೂಟ್ ಗೀಟ್ ತೆಗಿತಾವ್ರೆ. ಗೈಸ್ ನಾವಿನ್ನ ವಾಟರ್ ಗೇಮ್ಸ್ಗೆ ಇನ್ನೂ ಕಾಲಿಟ್ಟಿಲ್ಲ. ಇದೆ ಇವಾಗ ಸ್ಟಾರ್ಟಿಂಗು. ಇದಾದ ತಕ್ಷಣ ಅಲ್ಲಿ ಹೋಗಬೇಕು. ನೆಕ್ಸ್ಟು
ಎಷ್ಟು ಅಂದ್ರೆ ಟೈಮ್ ಏನ್ ಗೊತ್ತಾ, ಇಲ್ಲಿ ವೆಯ್ಟ್ ಮಾಡೋದೇ ಒಂದು ಇರಿಟೇಟ್ ಆಗುತ್ತೆ. ವೆಯ್ಟ್ ಮಾಡಿ 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 ಒಂದು ಗೇಮ್ಗೆ ಫಾಸ್ಟಾಗಿ ಇರೋರು ಗೈಸ್ ಬೇಗ ಹೋಗ್ಬಿಡ್ತಾರೆ. ನಾವು ಬರೋಷ್ಟಲ್ಲಿ ಫಾಸ್ಟಾಗಿ 30 ಮಿನಿಟ್ಸ್ ಒಂದು ಗೇಮ್ಗೆ. ಹಾಂ ಅಲ್ಲೇ 40 ಮಿನಿಟ್ಸ್ ಆಗುತ್ತೆ. 35 ಮಿನಿಟ್ಸ್ 40 ಮಿನಿಟ್ಸ್ ಗೈಸ್. 30 ನಿಮಿಷ ಕಾದಿದ್ಕು ಇವಾಗ ಬಂದಿದ್ದೀವಿ. ಸೊ ಇದಾದಮೇಲೆ ನೆಕ್ಸ್ಟ್ ಅದು ನಾವೇ ಸೊ ಅಲ್ಲಿ ಬರ್ತೀವಿ ನೋಡಿ. ನೆಕ್ಸ್ಟ್ ನಮ್ಮದೇ, ನಾವು ಅಲ್ಲಿ ಕೂತ್ಕೋಬೇಕು ಈಗ. ಮೇಡಮ್ OTP ಹೇಳಿ ಆಮೇಲೆ ಹತ್ತಿ ಅಲ್ಲಿ. कैसा लगा मेरा मजाक? ಹಾಂ ಅದನ್ನ ಎತ್ಬಿಟ್ಟು ಕೂತ್ಕೊಳ್ರಿ, ಹಂಗೆ ಕೂತ್ಕೊಳ್ರಿ. ಆಗಲೇ ನೆನೆಸ್ಬಿಟ್ಟವ್ರಲ್ಲ. ಇದ್ದೀವಿ ಈಗ ನೀನು ನೋಡ್ದಾಗಿರೋದು ನಿಮಗೆ ಮಜ್ಜಾ ಮಜ್ಜಾ ಮಜ್ಜಾ. ಒಳಗೆ ಇವಾಗ ಒಳಗೆ अभी मजा आएगा ना भिड़ो. ಲಾಂಚ್ ಇನ್ನೇನು 10 9 8 7 6 ಏನ್ಲೇ ಗೈಸ್, ಇಲ್ಲ ವಿಡಿಯೋ ನಾನು ಆನ್ ಮಾಡಿದ್ದೆ ಅಷ್ಟರಲ್ಲಿ ಇದಾಗ್ಬಿಟ್ಟೈತೆ. ಯಪ್ಪ ಅದು ಸ್ಪ್ಲಾಶ್ ಏನ್ ಸಕ್ಕದಾಗಿ ಬಂದಿತ್ತು. ನಾನು ಕ್ಲಿಕ್ ಮಾಡೇ ಇಟ್ಟಿದ್ದೆ, ಅದು ಸ್ಪ್ಲಾಶ್ ಇದಾಗಿದ ತಕ್ಷಣ ಕ್ಲಿಕ್ ಆಗೋಯ್ತು. ಇದು ಪವರ್ ಬಟನ್ ಕ್ಲಿಕ್ ಆಗೈತೆ, ಪಾಸ್ ಆಗ್ಬಿಟ್ಟೈತೆ ವಿಡಿಯೋ. ಸೊ ಅಷ್ಟೇ ಕ್ಲಿಪ್ಪೇ ಬಂದಿದ್ದು ಕರೆಕ್ಟಾಗಿ. ಸ್ಪ್ಲಾಶ್ ವಾಟರ್ ಸ್ಪ್ಲಾಶ್ ಆಗೋಕ್ಕೂ ಅದಕ್ಕೂ ಇದೇ ಆಗೋಯ್ತು. ಸೊ ಮಿಸ್ ಆಗೋಯ್ತು ಒಂದು. ಆ ರೈಡ್ ಯಾವುದು? ಇಲ್ಲೇ ಮೇಲೆ ನಡ್ರಿ, ಈ ರೈಡ್ಗೆ ಇದು ಇಲ್ಲಿ ಹೆಂಗಿದ್ರು ನೆಂದಿದ್ದೀವಿ. ಇವಾಗ ಒಳಗೆ ಹೋಗೋದೆ ಸ್ಟಾರ್ಟಿಂಗು. ಚಪ್ಪಲೆಲ್ಲ ಇಲ್ಲೇ ಬಿಡಬೇಕು, ನಾವು ಚಪ್ಪಲೇನು ಹಾಕಿ ಬಂದಿಲ್ಲ. ಸೊ ಲೆಟ್ಸ್ ಗೋ ಬೇಗ ಬೇಗ. ಏನು ಗೊತ್ತಾಗ ಈ ಆಟ ಎಲ್ಲ ಬೇಗ ಬೇಗ ಮುಗ್ದೋಗ್ಬಿಟ್ಟಿದೆ. ಕೊಂಡಿಸ್ತಾ ಇರೋದೆ, ಹೋಗ್ತಾ ಇರೋದೆ. ಅಲ್ಲಿ ಒಬ್ಬನ ಕಳಿಸ್ತವ್ರೆ, ಇವಾಗ ಇಲ್ಲೊಬ್ಬನ. ಇನ್ನು ಅಲ್ಲೆಲ್ಲ ಅಷ್ಟು ಜನ ಅವರೇ, ಇಲ್ಲೂ ಕಡಿಮೆ ಜನ ಅವರೇ ಹೋಗ್ಬೋದು. ನೆಕ್ಸ್ಟ್ ಅಲ್ಲಿ ವಾಟರ್ ಗೇಮ್ಸ್ ಅದು ಇನ್ನೂ ಬೇಜಾನ್ ಐತೆ. ರೈನ್ ಡ್ಯಾನ್ಸ್ ಅವೆಲ್ಲ ಹೋಗ್ಬೇಕು. ಹಾಂ ಹೋಗ್ಬಾ ತಾಯಿ, ಹೋಗ್ಬಾ ಕಳಿಸು ಗೈಸ್. ಇವಾಗ ಫನ್ ರೇಸಿಗೆ ಬಂದಿದ್ದೀವಿ. ಸೊ ಈ ಥರ ಇವಳಿಗೆ ವೀಡಿಯೋ ಮಾಡೋಕ್ಕೆ ಕೊಟ್ಟರೆ ಗೈಸ್ ನೆಟ್ವಾಗೂ ಮಾಡಲ್ಲ. ಇದು ಹೆಂಗೆ ಮಾಡ್ತಾಳೋ ಗೊತ್ತಿಲ್ಲ, ಇವಳಿಗೆ ಹೇಳ್ತೀನಿ. ಇವರೆಲ್ಲ ಹೋದ್ಮೇಲೆ ನಾನು ಆಮೇಲೆ ಬರೋದು, ಯಾಕಂದರೆ ನಿಮಗೆ ತೋರಿಸ್ಬೇಕಲ್ಲ ವೀಡಿಯೋ. ಅದಕ್ಕೆ ಇನ್ನೂ ಜನ ಜಾಸ್ತಿ ಆಗ್ಬಿಟ್ರು ಗೈಸ್ ಅಲ್ಲಿ ನೋಡ್ರಿ. ಇನ್ನೂ ರೋಲರ್ ಕೋಸ್ಟರಲ್ಲಿ ಇನ್ನೂ ಬೇಜಾನ್ ಜನ ಅವರೇ, ಎಲ್ಲ ಕಡೆ ಜನನೇ. ನೀರು ಬಂದೈತೆ. ಮಜಾ ಮಜಾ ಗೈಸ್, ಸಕ್ಕತ್ತಿದು. ಇವಳಂತೂ ಇವಳರ್ಧ ಗಾಳಿಗೆ ತೇಲ್ಕೊಂಡ್ಬಂದ್ಬಿಟ್ಟು ಇವಳ್ದು ಹೆಂಗೆ ಬಂತ ಗೊತ್ತಿಲ್ಲ. ಉಲ್ಟಾ ಈ ಥರ ತೆಗ್ದಿಲ್ಲ. ಬೇಗ ಬೇಗ ಬರ್ರು, ಆಡಬೇಕು ಅಂತಾರೆ ಗೈಸ್. ಆಡಲ್ಲ ನೆಟ್ವರ್ಕ್ ಬೇಗ ಬೇಗ. ಇಲ್ಲೊಂಚೂರು ಪರವಾಗಿಲ್ಲ, ಕಡಿಮೆ ಜನ ಅವರೇ. A few moments later. ಯಾಕೆ ಆಟೋದಲ್ಲಿ ಕೂತವ್ರೆ? ಏನ ಆಟ ಸೇಮ್ ಹಂಗೆ ಐತೆ, ಆಟೋದಲ್ಲಿ ಕೂತಿರೋ ಥರ. ಇವಾಗ ಇದೆಲ್ಲ ಆಡ್ದು. ನೆಕ್ಸ್ಟು ಈ ಕಡೆ ಎಲ್ಲ ಮುಗೀತು, ಈ ಕಡೆ ಎಲ್ಲ ಮುಗೀತು. ಆ ಕೋಂದೊಂದು ಆಡಿಲ್ಲ, ಅದ್ರಲ್ಲಿ ಹೆವಿ ಜನ ಅವರೇ. ಸೊ ಅದು ಸ್ಕಿಪ್ಪು. ಲಾಸ್ಟ್ ಟೈಮ್ ಅದು ಆಡಿದೆ. ಹಾಂ ಇವೆರಡು ರೈನು ವೇವ್ ಅಂದ್ಕೊಂಡು ಕೂತವಳು. ಇಲ್ಲಿ ನೋಡಿ ಗೈಸ್, ಇದಕ್ಕೆ ಲೇಸಿ ಫುಲ್ಗೇನೆ ಇಷ್ಟೊಂದು ಜನ ನಿಂತವ್ರೆ. ಹಾಂ ಅಷ್ಟೊಂದು ಜನ ಲೇಸಿನ ನಮ್ಮ ದೇಶದಲ್ಲಿ. ಎಲ್ಲಿ ನೋಡ್ರು ಕಲರ್ಸ್ಗಳೇ ಅಪ್ಪ. ಅದಕ್ಕೆ ನಾನು ಕರ್ನಾಟಕ ತಂದಿದ್ದೀನಿ ನಾನು. ಆಡಬಹುದು. ಇದು ಒಂದು ಹಿಂಸೆ ನೋಡ್ರಿ, ಎಷ್ಟೊಂದು ಜನ ಇರ್ತಾರೆ. ಅದು ಇನ್ನೂ ಸ್ಟಾರ್ಟ್ ಆಗಿಲ್ಲ, ಏನಿಲ್ಲ. ಇವ್ರು ಆಗಲೇ ಹೋಯ್ತವ್ರೆ. ಮ್ಯೂಸಿಕ್ ಹಾಕೋ ಇನ್ನೂ ಮಸ್ತಾಗಿ. 540 ಅಂತ ಇದೆ. A few moments later.
ಗೈಸ್ ಇವಾಗ ವಾಟರ್ ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ಪಟ್ ಅಂತ ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ಕ್ಲೋಸ್ ಆಗೈತೆ. ಇವಾಗ ಎಲ್ಲ ಕಾಲು ಹೊಡಿತೈತೆ. ಸೊ ಸದ್ಯಕ್ಕಿರೋದಿದೆ, ಊಟನ ಆಚೆ ಹೋಗಿ ಮಾಡಬೇಕು. ಇವಾಗ ಒಂದು ಕಾಫಿ, ಒಂದು ಸಮೋಸ, ಇದನ್ನ ಒಳ್ಳೆ ಬಿರಿಯಾನಿ ಬ್ಯಾಟಿಂಗ್ ಮಾಡ್ಕೊಂಡು ಮನೆಗೆ ಹೋಗೋದು. ಗೈಸ್ ಇಲ್ಲಿಂದ ವ್ಯೂ ನೋಡಿ ಗೈಸ್ ಸಕ್ಕದಾಗಿ ಕಾಣುತ್ತೆ. ಲೈಟ್ಸ್ ಎಲ್ಲ ಆನ್ ಆದಾಗ ಎಲ್ಲ ಮಸ್ತಾಗಿ ಕಾಣುತ್ತೆ. ಇವಾಗ ಅವೆಲ್ಲ ಕ್ಲೋಸು, ವಾಟರ್ ಗೇಮ್ಸ್ ಎಲ್ಲ ಕ್ಲೋಸು. ಇವಾಗ ಇದೊಂದು ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ಬೇಕು. ಬಾರೆ ಏನನ್ನಿಸ್ತು ಫೈನಲ್ ಡೆಸ್ಟಿನೇಷನ್ಗೆ ನಾವು ನೋಡ್ತಾ ಗೈಸ್ ಅದೇನೋ ಅಂದ್ಕೊಂಡು ಹೋದೋ, ಅಲ್ಲಿ ಏನೂ ಆಗಲೇ ಸುಮ್ಮನೆ ಹಿಂಗೆ ಒಂದೇನೋ ಒಂದು ಹಿಂಗೆ ಬೆಂಡ್ ಆಗುತ್ತೆ ಅಷ್ಟೇ, ಅದೇನು ಆಗೇ ಇಲ್ಲ. ಈಗ ಲಿಫ್ಟಿಗೆ ಕಾಯಬೇಕು. ನಾನೇನೋ ಅಂದ್ಕೊಂಡು ಹೋದೆ, ಅದೇನೂ ಆಗೇ ಇಲ್ಲ, ಅಷ್ಟೊಂದೇನು ಫೀಲ್ ಆಗಿಲ್ಲ. ಸೊ ಈಗ ಲಿಫ್ಟ್ ಹತ್ಕೊಂಡು ಕೆಳಗಡೆ ಹೋಗಬೇಕು. ಜೋಬಲ್ಲಿ ಇಕ್ಕೋಬತ್ತಾನೆ ಈಸ್ಕೊಳ್ಳಲ್ಲ ಅಂತೆ ಗೈಸ್ ಅವರು. ಇವಳೆ ಪ್ಯಾಂಟ್ ಜೋಬಲ್ಲಿ ಇಟ್ಕೊಳ್ಳೋಕ್ಕೆ ಅವ್ರ ಜೋಬಲ್ಲಿ ಇಡು ಅಂತ ನಾನು ಆಯ್ ಬೇರೆ ಮಾಡ್ತವ್ರು ಅಲ್ಲಿಂದ. बाय बाय टाटा गुड बाय. ಅವಳಿರೋ ಸೈಜ್ಗೆ ಅದು ಲಾಕ್ ಆಗಲ್ಲ. ಇಟ್ಟಿಟ್ಟೆ ಅವಳೆ ಇನ್ನೇನಾಗುತ್ತಲ್ಲಿ ಲಾಕ್ ಆಗ. ಗೈಸ್ ಇವಾಗ ಈ 3D ಶೋಗೆ ಬಂದಿದ್ದೀವಿ. ಯಾರು ನೋಡ್ತಾರೆ ಇವಳೇನೋ ನೋಡ್ತಾಳೆ ಅಂದ್ಬಿಟ್ಟು ನೋಡ್ರಿ ಕುಳ್ಳಿ ಇದೆಲ್ಲ ಬೀಳಿದ್ಕೊಂಡ್ರು ನೋಡ್ರಿ. ಸ್ಪ್ರೇ ಗಿರಿ ಎಲ್ಲ ಹಾಕ್ತಾರೆ ನೋಡು. ಸ್ಪ್ರೇ ಮತ್ತು ಸೀಟೆಲ್ಲ ಫುಲ್ಲು ಜಿಗ್ಲಿಂಗ್ ಆಗುತ್ತೆ. ಯಾರ ಚಿಕ್ಕ ಮಕ್ಳು ಶೋಗಳು ಕರ್ಕೊಂಡ್ಬಂದ್ಬಿಟ್ಟು ನನ್ನ ತಂಗಿ ಪ್ರಾಣ ಇಡ್ತಾವಳು ಗೈಸ್. ಹಾಂ ಚೆನ್ನಾಗಿತ್ತಾ ಬಾಹುಬಲಿ ಮೂವಿ? ಕರ್ಕೊಂಡೋಗ್ಬಿಟ್ಟಲ್ಲ ಯಾವುದೋ 3D ಗ್ಲಾಸ್ ಅನ್ಕೊಂಡು ಕರ್ಕೊಂಡೋಗ್ಬಿಟ್ಟು ಚಿಕ್ಕ ಮಕ್ಳ ಥರ ತೋರಿಸ್ಬಿಟ್ಟು ಅದನ್ನು ದೊಡ್ಡವ್ರು ನೋಡೋ ಮೂವಿನಾದ್ರೂ ತೋರಿಸಿದ್ರೆ ಏನೋ ಮಾಡ್ಬೋದಿತ್ತು. ಇವಳು ಹೋಗೋಣ ಕುಣಿದಿದ್ದು. ಸ್ವಲ್ಪ ಲಾಗಲ್ಲಿ ತುಂಬ ಅಚೀವ್ ಮಾಡಲ್ಲ ತೋರಿಸ್ಬೇಡ. ಅಜೀಬಾ ನೀ ಹೆಂಗಿದಿ ಹಂಗೆ ತೋರ್ಸೋದು ನಾನು. ನಾನು ಬೇರೆ ನಿಮ್ದು ಹಾಂ ನಂದು ಶೇರ್ ಮಾಡ್ತೀನಿ. ಯಾವಾಗ ಇಲ್ಲ ಬ್ಲಾಗ್ ಅಪ್ಲೋಡ್ ಮಾಡೋಣ. ಎಲ್ಲ ಮಾಡ್ತೀಯಾ? ಇದು ನಾನಿದ್ದೀನಲ್ಲ. ಹಂಗಾರೆ ಮಾಡಲ್ಲ ಬಿಡಿ ನಿನ್ನ.